ವಿಡಿಯೋದಲ್ಲಿ ನೋಡಿ 28 ಸೈಜಿಂದು ಕಟೋರಿ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನನಗೆ ಸ್ನೇಹಿತರೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು, ನನಗೆ ಕಟೋರಿ ಬ್ಲೌಸ್ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡಿ ಅಂತೇಳಿ. ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಸ್ನೇಹಿತರೆ ನೋಡಿ, ಸ್ಟಾರ್ಟಿಂಗಿಂದ 28ಇಂದ ಕಂಟಿನ್ಯೂ ವಿಡಿಯೋಸ್ ಹಾಕ್ತೀನಿ ಕಟೋರಿ ಬ್ಲೌಸಿಂದು. ನೋಡಿ, ಇವತ್ತು ಬಂದು 28 ಸೈಜಿಂದು, ಚೆಸ್ಟ್ ಬಂದು 28 ಸೈಜ್ ಇದೆ. ಅದರದ್ದು ಕಟೋರಿ ಬ್ಲೌಸ್ ಯಾವ ರೀತಿ ಕಟ್ ಮಾಡೋಂತ ನೋಡೋಣ. ಸ್ನೇಹಿತರೆ ನೋಡಿ, ನಾನು ಡೈರೆಕ್ಟಾಗಿ ಫ್ರಂಟಲ್ಲೇ ಕಟ್ ಮಾಡಿ ನಿಮಗೆ ಕಟೋರಿ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಟಿನ್ಯೂ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ. ಸ್ನೇಹಿತರೆ ನೋಡಿ, ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ. ಮೆಜರ್ಮೆಂಟ್ ಈ ಥರ ಬರ್ಕೊಂಡಿದ್ದೀನಿ ನೋಡಿ. 28 ಸೈಜಿಗೆ ಎಷ್ಟು ಮೆಜರ್ಮೆಂಟ್ ಬೇಕಾಗುತ್ತೆ ಅಂತೇಳಿ. ಸ್ನೇಹಿತರೆ ನೋಡಿ, 28 ಚೆಸ್ಟ್ನ ಸೈಜ್ಗೆ ಲೆಂತ್ ಬಂದು 13 ಇಂಚ್ ಬೇಕು. ಹಾಗೆ ನೋಡಿ, ವೆಸ್ಟ್ ಬಂದು ಸೊಂಟದ ಅಳತೆ ಬಂದು 22 ಇದೆ. ಶೋಲ್ಡ್ರ್ ಬಂದು 4.5, ಹಾಗೆ ಆರ್ಮೋಲ್ ಬಂದು 4.25. ಹಾಗೆ ನೋಡಿ, ಫ್ರಂಟ್ ನೆಕ್ ಬಂದು 5 ಇಂಚ್ ಉದ್ದ ಇದೆ, ಬ್ಯಾಕ್ ನೆಕ್ ಬಂದು 8 ಇಂಚು ಉದ್ದ ಇದೆ. ಹಾಗೆ ಬನ್ನಿ ಫ್ರೆಂಡ್ಸ್, ನೋಡಿ ಇದೇ ಮೆಜರ್ಮೆಂಟ್ಗೆ ಇವಾಗ ಕಟ್ ಮಾಡಿ ತೋರಿಸ್ತೀನಿ. ಇದು ನೋಡಿ ಸ್ನೇಹಿತರೆ, ಡೈರೆಕ್ಟ್ ಫ್ರಂಟಿಗೆ ನಿಮಗೆ ಎರಡು ಸೇಪನ್ನು ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ, ಫ್ರಂಟು ಬ್ಯಾಕು ಕೂಡ. ಸ್ನೇಹಿತರೆ ನೋಡಿ, ಉದ್ದ ಬಂದು 13 ಇಂಚ್ ಇದೆ. ನಮಗೆ 13ಕ್ಕೆ 1 ಇಂಚು ಆ್ಯಡ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಇದು ಫ್ರಂಟ್ ಪಟ್ಟಿನ ಫ್ರಂಟೇ ನೀವು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ. ಬ್ಯಾಕನ್ನು ಇದೇ ರೀತಿಯೇ ಕಟ್ ಮಾಡ್ಕೋಬೇಕು ನೋಡಿ. 13ಕ್ಕೆ 1 ಇಂಚು ಆ್ಯಡ್ ಮಾಡ್ತಾಯಿದ್ದೀನಿ. ಟೋಟಲ್ ನೋಡಿ 14 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, ಶೋಲ್ಡ್ರ್ ಅರ್ಧ ಇಂಚು ಮಾರ್ಜಿನ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ. ಮತ್ತೆ ಅರ್ಧ ಇಂಚು ಶೋಲ್ಡ್ರ್ ಮಾರ್ಜಿನ್ ಕೂಡ. ಹಾಗೆ ಇಲ್ಲಿಗೆ ಟೋಟಲ್ 13 ಇಂಚಿಗೆ 1 ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಸಾಕಾಗುತ್ತೆ. ನಾನು ನಿಮಗೆ ನಂತರ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ಸ್ನೇಹಿತರೆ ನೋಡಿ, ಬೆಲ್ಟ್ ಪಟ್ಟಿ ಎಲ್ಲಿ ಬರುತ್ತೆ ಅಂತೇಳಿ ಕೂಡ ಈಗವಾಗ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಸ್ನೇಹಿತರೆ ನೋಡಿ, ನಾನು 11ವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 28 ಸೈಜಿಗೆ 11ವರೆಗೆ ಬೆಲ್ಟ್ ಪಟ್ಟಿನ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕೆಳಗಡೆಗೆ. ಹಾಗೆ ನೋಡಿ ಸ್ನೇಹಿತರೆ, ಆರ್ಮೋಲ್ ಬಂದು ಆರ್ಮೋಲ್ ಶೇಪಿಗೋಸ್ಕರ ನಾನು ನೋಡಿ 4.25 ಡೌನಿಗೆ ಒಂದು ಲೈನ್ ಹಾಕೋತಾ ಇದ್ದೀನಿ ನೋಡಿ. 6.25ಗೆ ಒಂದು ಡೌನಿಗೆ ಒಂದು ಲೈನ್ ಹಾಕೋತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಶೋಲ್ಡ್ರ್ ಬಂದು 4.25 ಇಡ್ತಾ ಇದ್ದೀನಿ ಇದಕ್ಕೆ. ಸ್ನೇಹಿತರೆ ನೋಡಿ, ನಮಗೆ ಇಲ್ಲಿ ಕಾಜಾ ಪಟ್ಟಿ ಉಕ್ಸ್ ಪಟ್ಟಿಗೆ ಎಕ್ಸ್ಟ್ರಾ ತೊಗೊಳೋದೇನು ಬೇಕಾಗಿಲ್ಲ. ನಂತರ ಏನಕ್ಕಂದರೆ ನಾವು ಕಟೋರಿ ಸೇಪ್ ಕಟ್ ಮಾಡ್ತೀವಲ್ಲ, ಆ ಸೇಪಲ್ಲೇ ನಾವು ಎಕ್ಸ್ಟ್ರಾ ತೊಗೊತೀವಿ. ಹಾಗಾಗಿ ಸ್ನೇಹಿತರೆ ನೋಡಿ, ಶೋಲ್ಡ್ರ್ ಬಂದು 4.25ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಕೂಡ 4.25ಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಇದು ಆರ್ಮೋಲನ್ನು 4.25 ಇಟ್ಟಿದ್ದೀನಿ. ಶೋಲ್ಡ್ರನ್ನು 4.25 ಇಟ್ಟಿದ್ದೀನಿ. ಹಾಗೆ ಉದ್ದ ಬಂದು 13 ಇಂಚ್ ಇದೆ. ಚೆಸ್ಟ್ ಮೆಜರ್ಮೆಂಟ್ ಬಂದು 28 ಇದೆ ನೋಡಿ ಸ್ನೇಹಿತರೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ. 28 ಇದೆ. 28ಅನ್ನು 4 ಭಾಗ ಮಾಡಿದರೆ 7 ಇಂಚ್ ಬರುತ್ತೆ ನೋಡಿ. 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1.5 ಅಥವಾ 2 ಇಂಚು ನೀವು ಎಷ್ಟಾದರೂ ನೋಡಿ, 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೋಣ. ಸ್ನೇಹಿತರೆ ನೋಡಿ, ಬ್ಯಾಕ್ ಸೈಡ್ ಆರ್ಮೋಲಿಗೆ ನಾನು ಅದಕ್ಕೆ ಹೇಳಿದೆ ನಿಮಗೆ, ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಮಾಡ್ತೇನೆ ಅಂತೇಳಿ. ನೋಡಿ, ಅರ್ಧ ಇಂಚು ಬ್ಯಾಕ್ ಸೈಡ್ ಆರ್ಮೋಲ್ಗೋಸ್ಕರ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ. ನೋಡಿ ಸ್ನೇಹಿತರೆ, ಬ್ಯಾಕ್ ಸೈಡ್ ಕ್ರಾಸನ್ನು 1 ಇಂಚ್, ಈ ಕ್ರಾಸ್ ಮೂಲೆಯಿಂದ 1 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ಫ್ರಂಟ್ ಸೈಡ್ ಕ್ರಾಸನ್ನು ಅರ್ಧ ಇಂಚು ಕಡಿಮೆ ನೋಡಿ, ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಈ ಸೇಪಲ್ಲಿ ಬರ್ಬೇಕು ಫ್ರೆಂಡ್ಸ್ ನೋಡಿ. ಸ್ನೇಹಿತರೆ ನೋಡಿ, ಇದು ಬ್ಯಾಕ್ ಸೇಪು. ಇದು ಬ್ಯಾಕ್ ಸೇಪು ನೋಡಿ, ಇದು ಬ್ಯಾಕ್ ಸೇಪು. ಹಾಗೆ ಫ್ರಂಟ್ ಶೇಪ್ ಕೂಡ ನೋಡಿ ಫ್ರೆಂಡ್ಸ್, ಇದರಲ್ಲಿ ಈ ಸ್ಕೇಲಲ್ಲಿ ಬರಲ್ಲ. ಇದು ನಾವು ನೀಟಾಗಿ ತಗೋಬೇಕು ನೋಡಿ ಈ ಥರ. ಸ್ನೇಹಿತರೆ ನೋಡಿ, ಇದು ಫ್ರಂಟ್ ಶೇಪು, ಇದು ಬ್ಯಾಕ್ ಶೇಪು. ಹಾಗೆ ಬಂದು ನೆಕ್ಕು ಅಗಲ ಬಂದು ಸ್ನೇಹಿತರೆ ನೋಡಿ, ನಾನು 2 ಕಾಲು ಇಡ್ತಾ ಇದ್ದೀನಿ. ನೆಕ್ಕಿನ ಉದ್ದ ಬಂದು 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ.
ಸ್ನೇಹಿತರೆ ನೋಡಿ 5 ಇಂಚು ನೆಕ್ಕಿನ ಉದ್ದ ಬಂದು 5 ಇಂಚು ಇಟ್ಟಿದ್ದೀನಿ ಇದರಲ್ಲಿ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಸ್ನೇಹಿತರೆ ಇವಾಗ ಕಟೋರಿ ಶೇಪನ್ನು ಮಾರ್ಕ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಸ್ನೇಹಿತರೆ ನೋಡಿ ಈ ಬೆಲ್ಟ್ ಇದೆಯಲ್ಲ, ಇದನ್ನು ಮೇಲ್ಗಡೆಗೆ ನೋಡಿ 1 ಇಂಚು ಅಥವಾ 3/4 ಇಂಚು ಕ್ರಾಸ್ ತೊಗೊಂಡ್ಬಿಡೋಣ. ಇಲ್ಲಿಗೆ ನೋಡಿ 3/4 ಇಂಚು ಕ್ರಾಸಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಈ ಕ್ರಾಸ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. ಇದು ಬೆಲ್ಟ್ ಪಟ್ಟಿಗೋಸ್ಕರ ಕ್ರಾಸು. ಓಕೆ ಸ್ನೇಹಿತರೆ ನೋಡಿ ಇವಾಗ ಕಟೋರಿ ಪರ್ಫೆಕ್ಟಾಗಿ ಕಟೋರಿ ನಾವು ಫಸ್ಟ್ ಕಟೋರಿ ಕಟ್ ಮಾಡ್ಬೇಕಂದ್ರೆ ನೋಡಿ ಕಟೋರಿ ಶೇಪು ಯಾವ ರೀತಿ ತೊಗೋಬೇಕಂದ್ರೆ ಚೆಸ್ಟನ್ನ 6ನೇ 1 ಭಾಗ ತೊಗೋಬೇಕು ನೋಡಿ ಸ್ನೇಹಿತರೆ. ಇದು 28 ಇದೆ, 28ರಲ್ಲಿ 6ನೇ 1 ಭಾಗ ಬಂದು 4.75 ಬರುತ್ತೆ, ಅಥವಾ 1/4 ಇಂಚ್ ಹೆಚ್ಚಿಗೆ ಅಥವಾ ಹೆಚ್ಚಿಗೆ ಕಮ್ಮಿ ತೊಗೋಬೋದು. 1/4 ಇಂಚ್ ಡಿಫ್ರೆನ್ಸಲ್ಲಿ ತೊಗೋಬೋದು. ಸ್ನೇಹಿತರೆ ನೋಡಿ ನಾನು 28 ಸೈಜ್ ಕಟೋರಿ ಬ್ಲೌಸ್ಗೆ 5 ಇಂಚನ್ನು ತೊಗೊತಾ ಇದ್ದೀನಿ. ಸ್ನೇಹಿತರೆ ನೋಡಿ 5 ಇಂಚು ತೊಗೊಂಡಿದ್ದೀನಿ. ಇಲ್ಲಿ ಕೂಡ 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಸ್ಟ್ರೈಟ್ ಲೈನ್ ಮಾಡ್ಕೊಂಬಿಡಿ, ನಿಮಗೆ ನೀಟಾಗಿ ಶೇಪ್ ಬರುತ್ತೆ ಈಸಿಯಾಗಿ. ಸ್ನೇಹಿತರೆ ನೋಡಿ ಇಲ್ಲಿ ನಮ್ಮದು ಆರ್ಮೋಲ್ ಶೇಪ್ ಇದೆಯಲ್ಲ, ಇಲ್ಲಿಂದ ಬ್ಯಾಕ್ ಶೇಪಿಂದ ನೋಡಿ 2 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಡೌನಿಗೆ 2 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ನಾವು ನೆಕ್ ಹತ್ರ ಇದನ್ನು ಕಟೋರಿ ಶೇಪ್ ತೊಗೊಂಬರ್ಬೇಕು. ಹಾಗಾಗಿ ನೋಡಿ ಇದು 5 ಇಂಚ್ ಮಾತ್ರ ನೆಕ್ ಇದೆ. ನಾವು ಇದನ್ನು 4.25ಗೆ ಕಟೋರಿ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ, 4.25ಗೆ. ಹಾಗೆ ನೋಡಿ ಸ್ನೇಹಿತರೆ ಇದನ್ನು ಈ ಲೈನನ್ನು ಈ ಥರ ಕೂಡಿಸ್ಬೇಕು ನೋಡಿ. ನೋಡಿ ಈ ಥರ ರೌಂಡ್ ಶೇಪು ಬರಬೇಕು ಸ್ನೇಹಿತರೆ. ಇದು ನಾನು ನಿಮಗೆ 28 ಸೈಜಿಂದ ಚೆಸ್ಟ್ ಮೆಜರ್ಮೆಂಟಿಂದ ಕಟೋರಿ ಬ್ಲೌಸ್ ತೋರಿಸ್ತಾ ಇದ್ದೀನಿ. ಪ್ರತಿ ಒಂದು ಸೈಜಿಂದು ನಾನು ವಿಡಿಯೋಸ್ ಹಾಕ್ತೀನಿ ನಿಮಗೆ ನೆಕ್ಸ್ಟು. ಸ್ನೇಹಿತರೆ ನೋಡಿ ಇದು ಕಟೋರಿ ಶೇಪ್ ಆಯಿತು. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ ಇವಾಗ ಕಟ್ ಮಾಡೋಣ ಇದನ್ನ. ಸ್ನೇಹಿತರೆ ನೋಡಿ ಇಲ್ಲಿಗೆ ಬ್ಲೌಸ್ ಅಳತೆ ಇದೆ, ಇಲ್ಲಿಗೆ ಮಾರ್ಜಿನ್ ಇದೆ. ಸ್ನೇಹಿತರೆ ನೋಡಿ ಇದು ಬ್ಯಾಕ್ ಶೇಪ್ ಆಯಿತು. ಇವಾಗ ನಾನು ಬ್ಯಾಕ್ ಸೈಡ್ ಶೇಪ್ ಮಾಡಿ ಕಟ್ ಮಾಡಿ ತೋರಿಸಿದ್ದೀನಿ. ಇವಾಗ ಫ್ರಂಟ್ ಶೇಪ್ ನೋಡಿ, ಫ್ರಂಟ್ ಶೇಪ್ ಕೂಡ ಕಟ್ ಮಾಡ್ತೀನಿ ಇದರಲ್ಲಿ. ನೋಡಿ ಸ್ನೇಹಿತರೆ ಇದು ಫ್ರಂಟ್ ಶೇಪು, ಇದು ಫ್ರಂಟ್ ಪಾರ್ಟಿನ ಶೇಪು. ಹಾಗೆ ಕಟೋರಿ ಬ್ಲೌಸ್ ಕೂಡ ಕಟೋರಿ ಕೂಡ ಕಟ್ ಮಾಡೋಣ ನೋಡಿ ಈ ಥರ. ಸ್ನೇಹಿತರೆ ನೋಡಿ ಇದು ಕಟೋರಿ ಶೇಪ್ ಕಟ್ ಮಾಡ್ಕೊಂಡಿವಿ. ಇದಕ್ಕೆ ನಿಜವಾದ ಕಟೋರಿ ಇದಲ್ಲ ಸ್ನೇಹಿತರೆ, ಇನ್ನೊಂದರಲ್ಲಿ ಕಟ್ ಮಾಡ್ಕೋಬೇಕು ನಾವು. ಎಕ್ಸ್ಟ್ರಾ ನೋಡಿ ಮಾರ್ಜಿನ್ ಗೀಜಿನ್ ಎಲ್ಲ ಇನ್ನೊಂದು ಪೇಪರ್ ತಗೊಂಡು ಕಟ್ ಮಾಡ್ಕೋಬೇಕು. ಅದು ಯಾವ ರೀತಿ ಕಟ್ ಮಾಡುತ್ತಾ ನೋಡೋಣ. ಸ್ನೇಹಿತರೆ ನೋಡಿ ನಾವು ಬೆಲ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇಲ್ಲಿಗೆ. ಇದನ್ನು ಎಕ್ಸ್ಟ್ರಾ 3/4 ಇಂಚ್ ತಗೊಂಡು ಬೆಲ್ಟನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ, ಕಟ್ ಮಾಡ್ಕೋಬೇಕು. 3/4 ಇಂಚು ಎಕ್ಸ್ಟ್ರಾ ತೊಗೊಂಬಿಡಿ, ನಿಮಗೆ ಮಾರ್ಜಿನ್ ಎಲ್ಲ ಸರಿ ಹೋಗುತ್ತೆ. ಸ್ನೇಹಿತರೆ ನೋಡಿ ಇದು ಬೆಲ್ಟಿಗೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಕಟ್ ಮಾಡ್ಕೊಂಬಿಟ್ರೆ ಆಯಿತು. ಇವಾಗ ಮೇನ್ ಕಟೋರಿಗೆ ಕಟ್ ಮಾಡೋಣ. ಸ್ನೇಹಿತರೆ ಇದೇ ನೋಡಿ ಇರೋದು ಇವಾಗ ಮೇನ್ ಕಟೋರಿನೇ. ತುಂಬ ಪೇಪರ್ ತೊಗೊಂಡಿದ್ದೀನಿ ನಾನು ಈ ಮೇನ್ ಕಟೋರಿನ ಕಟ್ ಮಾಡಲಿಕ್ಕೋಸ್ಕರ. ಸ್ನೇಹಿತರೆ ನೋಡಿ ಇದು ಇದು ಚೆಸ್ಟ್ ಸೈಜ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಇದನ್ನು ಯಾವ ರೀತಿ ಕಟ್ ಮಾಡ್ಬೇಕು ಅಂತ ಕೂಡ ತುಂಬ ಡಿಫ್ರೆನ್ಸ್ ಆಗುತ್ತೆ, ಚೆಸ್ಟ್ ಸೈಜ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಸ್ನೇಹಿತರೆ ನೋಡಿ ಇದು ಯಾವ ರೀತಿ ಇದೆಯೋ ಇದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ನಾವು ಸ್ವಲ್ಪ ನೋಡಿ ಆ ಕಡೆ ಈ ಕಡೆ ಗ್ಯಾಪ್ ಇರಬೇಕು ಇಲ್ಲಿ ಕಟ್ ಮಾಡಲಿಕ್ಕೆ, ಎಕ್ಸ್ಟ್ರಾ ಕಟೋರಿ ನಾವು ಮಾರ್ಜಿನ್ ತಗೊಳ್ಳಿಕ್ಕೆ. ಸ್ನೇಹಿತರೆ ನೋಡಿ ನಾವು ಏನು ಕಟ್ ಮಾಡ್ಕೊಂಡಿವಲ್ಲ ಫ್ರಂಟಲ್ಲಿ, ಆ ಪಾರ್ಟನ್ನು ಯಾವ ರೀತಿ ಇದೆಯೋ ಅದೇ ರೀತಿಯೇ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ.
ಸ್ನೇಹಿತರೆ ನೋಡಿ ಇವಾಗ 28 ಸೈಜಿಗೆ ನಾನು 1/4 ಇಂಚು ಈ ಕಡೆ ಎಕ್ಸ್ಟ್ರಾ ತೊಗೊತಿದ್ದೀನಿ ನೋಡಿ, 1/4 ಇಂಚ್ ತಗೊತಾ ಇದ್ದೀನಿ. ಇದು ಬ್ಲೌಸ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಸ್ನೇಹಿತರೆ, ಚೆಸ್ಟ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ ನೋಡಿ. ನಾವು 1/4 32ವರೆಗೂ ತೊಗೋಬೋದು. 32 ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ಕೂಡ ನಾವು 1/4 ತೊಗೋಬೋದು. ಅದ್ರ ನಂತರ ಕಟಿಂಗ್ ಮಾಡೋ ಎಲ್ಲವಕ್ಕೂ 1.5 ಇಂಚ್ ತಗೋಬೇಕಾಗತ್ತೆ. 40-44 ನಂತರ ಬಂದವಕ್ಕೆ 2 ಇಂಚ್ ತೊಗೋಬೇಕಾಗತ್ತೆ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಕೂಡ 1/4 ಇಂಚನ್ನೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ನೋಡಿ ಸ್ನೇಹಿತರೆ, ನಾವು ಇಲ್ಲಿ ಫ್ರಂಟ್ ಕಟ್ ಮಾಡಬೇಕಾದ್ರೆ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಮಾರ್ಜಿನ್ ಬಿಟ್ಟಿದ್ದಿಲ್ಲ. ಹಾಗಾಗಿ ನೋಡಿ ನಾನು ಅದಕ್ಕೆ ಹೇಳಿದೆ ನಿಮಗೆ, ಬೇಕಾದ್ರೆ ಅಲ್ಲೇ ಬಿಟ್ಕೊಂಡ್ರೆ ಇಲ್ಲಿ ನಾವು ಬಿಡೋ ಅವಶ್ಯಕತೆ ಇಲ್ಲ. ಬಟ್ ನಾವು ಅಲ್ಲಿ ಬಿಟ್ಟಿಲ್ಲ. ಹಾಗಾಗಿ ನೋಡಿ ಅರ್ಧ ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿಂದ ಸ್ನೇಹಿತರೆ ನೋಡಿ ಇದು ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ನೋಡಿ ಇದು 6 ಇಂಚ್ ಇದೆ. ಇದನ್ನು ಕೂಡ 6 ಇಂಚಿಗೆ ನಾವು ಲೈನನ್ನು ಡ್ರಾ ಮಾಡ್ಕೋಬೇಕು ನೋಡಿ. ಈ ಥರ ನೋಡಿ ಇದನ್ನು ಕೂಡ 6 ಇಂಚಿಗೆ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಂಬಿಡೋಣ ನೋಡಿ ಈ ಥರ ಸ್ನೇಹಿತರೆ. ನೋಡಿ ಇಲ್ಲಿ ಸೈಡು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಹಾಗೆ ಇಲ್ಲಿ ಕೂಡ ಅರ್ಧ ಇಂಚು ನಾವು ಮಾರ್ಜಿನ್ ತೊಗೋಬೇಕಾಗುತ್ತೆ ನೋಡಿ, ಸ್ಟಿಚಿಂಗ್ ಮಾರ್ಜಿನ್ನು ಸ್ನೇಹಿತರೆ. ನೋಡಿ ಈ ಲೈನನ್ನು ಈ ಥರ ಡ್ರಾ ಮಾಡ್ಕೋಬೇಕು ನೋಡಿ ನೀಟಾಗಿ. ಈ ಥರ ರೌಂಡ್ ಶೇಪಲ್ಲಿ ಡ್ರಾ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಇದು ಪರ್ಫೆಕ್ಟಾಗಿ ರೌಂಡ್ ಶೇಪ್ ಬರ್ಬೇಕು ಸ್ನೇಹಿತರೆ. ಇದು ಬರಲಿಲ್ಲ ಅಂದರೆ ರಿಂಕಲ್ಸ್ ಬರುತ್ತೆ ಬ್ಲೌಸಲ್ಲಿ ನೋಡಿ. ಈ ಥರ ಚಿಕ್ಕೆ ಇಟ್ಕೊಂಬಿಡಿ. ಆಮೇಲೆ ಬೇಕಾದ್ರೆ ನಂತರ ನೀವು ಡಾಟ್ ಹೇಳ್ಕೋಬೋದು. ಇದು 2 ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ. ಇದು 8 ಇಂಚ್ ಇದೆ. 8 ಅಂದರೆ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀವಿ ನೋಡಿ. ಇದು ಸೆಂಟ್ರ್ ಪಾಯಿಂಟು, ಇದು ಕಟೋರಿಯ ಸೆಂಟ್ರ್ ಪಾಯಿಂಟು ನೋಡಿ. ಈ ಥರ ಸೆಂಟ್ರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ನಾವು ಅಳತೆ ಬ್ಲೌಸಲ್ಲಿ ನಾವು ಫಸ್ಟ್ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿರ್ತೀವಿ ನೋಡಿ, ಅದೇ ಫಸ್ಟ್ ಡಾಟ್ ಪಾಯಿಂಟೇ ಸ್ನೇಹಿತರೆ. ಇದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಬೇಕು ಅಷ್ಟಕ್ಕೆ ಇದನ್ನು ಮಾರ್ಕ್ ಮಾಡ್ಕೋಬೋದು. ಇಲ್ಲ ಫಸ್ಟಿಗೆ ಮಾರ್ಕ್ ಮಾಡ್ಕೋಬೋದು. ನಂತರನೂ ಈಗಾದರೂ ಅಷ್ಟೇ ನೀವು ಅಳತೆ ಬ್ಲೌಸಲ್ಲಿ ನೋಡಿ ಸ್ನೇಹಿತರೆ. ಇದು ಎಷ್ಟಕ್ಕಿದೆ ಅಂತ ತೋರಿಸ್ಬಿಡ್ತೀನಿ ನೋಡಿ. ಅಳತೆ ಬ್ಲೌಸಲ್ಲಿ ಫಸ್ಟ್ ಡಾಟ್ ಪಾಯಿಂಟ್ ಇರುತ್ತೆ ನೋಡಿ, ಈ ಪಾಯಿಂಟ್ ಎಷ್ಟಿದೆಯೋ ಅಷ್ಟನ್ನೇ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೋದು. ನಾನು ಅಳತೆ ಬ್ಲೌಸ್ ಪ್ರಕಾರ ಇಲ್ಲ ಸ್ನೇಹಿತರೆ. ನೋಡಿ ಇದನ್ನು ಈ ಲೈನಿಂದ ನೋಡಿ 2 ಇಂಚ್ ಇಟ್ಟಿದ್ದೀನಿ. ಹಾಗೆ ಕೆಳಗಡೆ ನೋಡಿ ಸ್ನೇಹಿತರೆ, ಇದನ್ನು 1/4 ಇಂಚು ಡೌನ್ ತೊಗೊತಾ ಇದ್ದೀನಿ ನೋಡಿ. ನಾನು ಇಲ್ಲಿ ಎಷ್ಟು ತೊಗೊಂಡಿದ್ದೀವೋ ಇಲ್ಲಿ ಅಷ್ಟೇ ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಸ್ನೇಹಿತರೆ. ನೋಡಿ ಇದನ್ನು ಇವಾಗ ಈ ಲೈನಿಗೆ ಈ ಲೈನನ್ನು ಸೇರಿಸೋಣ. ಸ್ನೇಹಿತರೆ ನೋಡಿ ಇದು ಪರ್ಫೆಕ್ಟ್ ಕಟೋರಿ ಶೇಪ್ ಆಯಿತು. ಇವಾಗ ಟಕ್ಸ್ ಇದರಲ್ಲೇ ಮಾರ್ಕ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಒಂದು ಟಕ್ಸ್ ಬರುತ್ತೆ. ನಾನು 2.5 ಇಂಚ್ ಟಕ್ಸ್ ತಗೊತಾ ಇದ್ದೀನಿ ನೋಡಿ. 2.5 ಅಂದರೆ 1/4. ಹಾಗೆ ಈ ಕಡೆಗೆ 1/4 ಇಂಚು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಈ ಪಾಯಿಂಟಿಗೆ ಇದನ್ನು ಸೇರಿಸೋಣ ನೋಡಿ ಸ್ನೇಹಿತರೆ. ನೋಡಿ ಈ ಪಾಯಿಂಟನ್ನು ಈ ಪಾಯಿಂಟ್ಗೆ ಸೇರಿಸಿದಾಗ ಈ ಥರ ನಮಗೆ ಪರ್ಫೆಕ್ಟ್ ಕಟೋರಿ ಶೇಪ್ ಅನ್ನೋದು ಬರುತ್ತೆ ಸ್ನೇಹಿತರೆ. ಇವಾಗ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರೆ ನೋಡಿ ಇದು ಟಕ್ಸ್ ಪಾಯಿಂಟು. ಇದನ್ನು ನೋಡಿ ಸ್ನೇಹಿತರೆ. ನೋಡಿ ಈ ಥರ ನಮಗೆ ಕಟೋರಿ ಶೇಪು ಅನ್ನೋದು ರೆಡಿ ಆಗುತ್ತೆ ನೋಡಿ. ಈ ಥರ ಪರ್ಫೆಕ್ಟಾಗಿ ಬರಬೇಕು, ಬಂದರೆ ನೀಟಾಗಿ ಕೊಡುತ್ತೆ ಸ್ನೇಹಿತರೆ. ನೋಡಿ ಇವಾಗ ಕರೆಕ್ಟಾಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಂಬಿಡೋಣ, ಬರುತ್ತೆ ಇಲ್ಲ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಸ್ನೇಹಿತರೆ ಈ ಶೇಪನ್ನು ಇದ್ರ ಮೇಲೆ ಇಟ್ಟಿದ್ದೀನಿ ನೋಡಿ. ನೋಡಿ ಸ್ನೇಹಿತರೆ, ಏನಾದರೂ 1/4 ಇಂಚು ಹೆಚ್ಚು ಕಮ್ಮಿ ಇದು ಹೆಚ್ಚಿಗೆ ಬಂತಂದರೆ 1/4 ಇಂಚಲ್ಲಿ ಇದನ್ನು ಸ್ವಲ್ಪ ಈ ಕಡೆ ಕರೆಕ್ಟ್ ಮಾಡ್ಕೊಂಬಿಡಿ ನೋಡಿ. ಇದು ಸರಿಯಾಗಿ ಬರ್ತಿದೆ, ಒಂದು ನೂಲಷ್ಟು ಜಾಸ್ತಿ ಬರ್ಬೋದು ಅಷ್ಟೇ, ಬಟ್ ಕರೆಕ್ಟಾಗಿದೆ ಅಂತ ನೋಡಿ. ಈ ಥರ ಶೇಪ್ ಬರುತ್ತೆ. ಹಾಗೆ ಕ್ರಾಸ್ ಬೆಲ್ಟ್ ಕೂಡ ನೋಡಿ ಇಟ್ಟು ತೋರಿಸ್ತೀನಿ ನಾನು ನಿಮಗೆ ನೋಡಿ ಸ್ನೇಹಿತರೆ. ಕ್ರಾಸ್ ಬೆಲ್ಟ್ ಕೂಡ ಎಕ್ಸಾಕ್ಟಾಗಿ ಅಷ್ಟಕ್ಕೆ ಬರುತ್ತೆ ನೋಡಿ. ಕಟೋರಿ ಅನ್ನೋದು ಈ ಶೇಪ್ ಬಂದರೆ ಬ್ಲೌಸು ನೀಟಾಗಿ ಕೂರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.